ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಸ್ನೇಹಿತರೆ, ಈ ವಿಡಿಯೋ ರೈತರಿಗೆ ಸಂಬಂಧಪಟ್ಟಿದ್ದು. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತೀರಾ, ದಯವಿಟ್ಟು ರೈತರ ಒಂದು ವಾಟ್ಸಪ್ ಗ್ರೂಪ್ ಇರ್ಬೋದು ಅಥವಾ ಫೇಸ್ಬುಕ್ ಗ್ರೂಪ್ ಇರ್ಬೋದು, ಸಾಕಷ್ಟು ಜನರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಸೊ ಈ ಒಂದು ವಿಡಿಯೋದಲ್ಲಿ ಬರಪರಿಹಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಮತ್ತೊಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಬಹಳ ಸಿಂಪಲ್ ಆಗಿ ನೀವು ನಿಮ್ಮ ಮೊಬೈಲಲ್ಲೇ ನಿಮ್ಮ ಆಧಾರ್ ನಂಬರ್ ಅಥವಾ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ಅಥವಾ ನಿಮ್ಮ FID ನಂಬರನ್ನು ಹಾಕ್ಕೊಂಡು ನೀವು ಯಾವ ಥರ ಒಂದು ಬರಪರಿಹಾರದ ಒಂದು ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನು ಕಳೆದ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಈಗ ಇನ್ನೂ ಡೀಟೇಲ್ ಆಗಿ ಬಹಳ ಸುಲಭವಾಗಿ ನಿಮ್ಗೆ ಅರ್ಥ ಆಗುವಂತೆ ನಾನು ತಿಳಿಸ್ಕೊಡ್ತೀನಿ. ಜಸ್ಟ್ ನೀವು ನಿಮ್ಮ ಮೊಬೈಲ್ ತಗೊಂಡು ನಿಮ್ಮ ಮೊಬೈಲಲ್ಲೇ ಯಾವ ರೀತಿ ನೀವು ಬರಪರಿಹಾರದ ಒಂದು ಅಮೌಂಟ್ ಬಂದಿದೆಯಾ ಇಲ್ವಾ ಅನ್ನೋದು ಡೇಟ್ ಸಮೇತ ವಿತ್ ಅಕೌಂಟ್ ನಂಬರ್ ಸಮೇತ ಪ್ರತಿಯೊಂದು ಡೀಟೇಲ್ಸ್ ಅಲ್ಲಿ ಸಿಗುತ್ತೆ. ಸೊ ಅದಕ್ಕೂ ಮುಂಚೆ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಈ ವಿಡಿಯೋವನ್ನ ಎಲ್ರಿಗೂ ಶೇರ್ ಮಾಡಿ, ಎಸ್ಪೆಷಲಿ ರೈತರ ಒಂದು ಗುಂಪುಗಳಿಗೆ ಶೇರ್ ಮಾಡಿ. ರೈತ ಬಾಂಧವರೇ, ನಾನು ನಿಮಗೊಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಆ ಒಂದು ಲಿಂಕ್ನ ಕಾಪಿ ಮಾಡ್ಕೊಳ್ಳಿ. ಸೊ ನೋಡಿ, ಈ ಒಂದು ಲಿಂಕ್ನ ಕಾಪಿ ಮಾಡಿಕೊಂಡು ಗೂಗಲಲ್ಲಿ ಪೇಸ್ಟ್ ಮಾಡಿ. ಬಹಳ ಸುಲಭವಾಗಿ ಈ ಒಂದು ಬರಪರಿಹಾರದ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೋದು. ಸೊ ಈ ಥರದೊಂದು ಪೇಜ್ ಬರುತ್ತೆ. ಇಲ್ಲಿ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಕೇಳಿದ್ದಾರೆ. ಆ ಒಂದು ಇನ್ಫಾರ್ಮೇಷನ್ನ ನಾವು ಫಿಲ್ ಮಾಡಬೇಕು. ಯಾವ ವರ್ಷ ಅನ್ನೋದನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಋತು ಯಾವುದು, ಮುಂಗಾರು ಆಯ್ಕೆ ಮಾಡಿಕೊಂಡು ನೆಕ್ಸ್ಟು ಬರ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಬ್ಲೂ ಕಲರಲ್ಲಿ ಕಾಣ್ತಾ ಇದೆಯಲ್ಲ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ 4 ರೀತಿಯಲ್ಲಿ ನಾವು ಬರಪರಿಹಾರದ ಹಣವನ್ನು ಇಲ್ಲಿ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೋದು. ಒಂದು ಆಧಾರ್ ಸಂಖ್ಯೆ ಅಥವಾ ಮೊಬೈಲ್ ಸಂಖ್ಯೆ, ಇನ್ನೊಂದು FID ಮತ್ತು ಸರ್ವೆ ನಂಬರು. ಈ 4 ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ನ ನಾವು ತಗೊಂಡು ನಮ್ಮ ಒಂದು ಅಕೌಂಟ್ಗೆ ಬರಪರಿಹಾರದ ಹಣ ಬಂದಿದೆಯಾ ಇಲ್ವಾ ಅನ್ನೋದನ್ನು ನಾವು ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೋದು. ಈಗ ನಾನು ಸರ್ವೆ ನಂಬರ್ ಮುಖಾಂತರ ಬರಪರಿಹಾರದ ಹಣ ಬಂದಿದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಡಿಸ್ಟಿಕ್ ಯಾವುದು ಅನ್ನೋದನ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಕಂಪ್ಲೀಟ್ ತಾಲೂಕು, ಹೋಬಳಿ ಎಲ್ಲವನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಸರ್ವೆ ನಂಬರು ಜಸ್ಟ್ ಇದು ನಿಮಗೆ ಎಕ್ಸಾಂಪಲ್ ತೋರಿಸ್ತಾ ಇರ್ತಕ್ಕಂಥದ್ದು. ಸರ್ವೆ ನಂಬರ್ ಫಾರ್ ಎಕ್ಸಾಂಪಲ್ 1 ಅಂತ ಇದ್ದರೆ ಅದನ್ನು 1 ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಸರ್ವೆ ನಂಬರ್ 1ಕ್ಕೆ ಯಾವುದೇ ರೀತಿಯ ಒಂದು ಬರಪರಿಹಾರದ ಹಣ ಬಂದಿರೋದಿಲ್ಲ. ಇನ್ ಕೇಸ್ ಸರ್ವೆ ನಂಬರ್ ರಾಂಗ್ ಇದ್ದರೂ ಸಹ ಅಲ್ಲಿ ತಗೊಳ್ಳೋದಿಲ್ಲ. ನೋಡಿ, ಸರ್ವೆ ನಂಬರ್ ಹಾಕೋದ್ರಿಂದ ಎಕ್ಸಾಕ್ಟಾಗಿ ನೀವು ಏನಾದರೂ ರಾಂಗ್ ಏನಾದರೂ ಮಾಡಿದರೆ ಈ ರೀತಿ ಶೋ ಆಗುತ್ತೆ, ಬರೋದಿಲ್ಲ. ನೀವು ಮತ್ತೊಮ್ಮೆ ಇಲ್ಲಿ ಮೊಬೈಲ್ ಸಂಖ್ಯೆ ಅಂತ ಇದೆಯಲ್ಲ, ಆ ಮೊಬೈಲ್ ಸಂಖ್ಯೆ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ ಮುಖಾಂತರ ನೀವು ಸರ್ಚ್ ಮಾಡ್ಕೊಳ್ಬೋದು. ನೋಡಿ, ಮೊಬೈಲ್ ಸಂಖ್ಯೆ ಹೊಡೆದ ತಕ್ಷಣ ಕಂಪ್ಲೀಟ್ ಮಾಹಿತಿ ಬರುತ್ತೆ. ಯಾವ ಖಾತೆಯಲ್ಲಿ ಅಕೌಂಟ್ ಇದೆ, ಎಷ್ಟು ಅಮೌಂಟ್ ಬಂದಿದೆ, ಯಾವ ದಿನಾಂಕದಂದು ಬಂದಿದೆ. ನೋಡಿ, ಇಲ್ಲಿ 2023-24ನೇ ಸಾಲಿದ ಬರಪರಿಹಾರ 30ನೇ ತಾರೀಕು ಬಂದಿದೆ, ಜನವರಿಯಲ್ಲಿ. ಅದಾದ ನಂತರ 2ನೇ ಕಂತು ಬಂದಿರೋದಿಲ್ಲ. ಇದು ಮೊದಲನೇ ಕಂತು ಬಂದಿದೆ, ಅದು ಮಾತ್ರ ಇಲ್ಲಿ ಶೋ ಆಗ್ತಾ ಇರೋದು. ಸೊ ಸರ್ವೆ ನಂಬರು, ಬ್ಯಾಂಕ್ ಖಾತೆಯ ಒಂದು 4 ಅಕ್ಷರಗಳು ಇಲ್ಲಿ ತೋರಿಸುತ್ತೆ. ಆಧಾರದ ಒಂದು ಸಂಖ್ಯೆಯನ್ನು ಸಹ ಇಲ್ಲಿ 4 ಅಕ್ಷರಗಳನ್ನು ತೋರಿಸುತ್ತೆ. ನಿಮ್ಮದು ಯಾವ ಜಮೀನು ಕರೆಕ್ಟಾಗಿ ಇದೆಯಾ ಇಲ್ಲವೋ ಅನ್ನೋದನ್ನು ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬೋದು. ಸೊ ಈ ಒಂದು ವಿಡಿಯೋನ ಆದಷ್ಟು ಎಲ್ಲ ರೈತ ಬಂಧುವರಿಗೆ ಶೇರ್ ಮಾಡಿ. ಬಹಳ ಸುಲಭವಾಗಿ ನಿಮ್ಮ ಮೊಬೈಲಲ್ಲೇ ಈ ಒಂದು ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೋದು. ನಾನು ನಿಮಗೆ ಲಿಂಕನ್ನು ಕಳಿಸಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಈ ವಿಡಿಯೋನ ನೋಡಿ ಸಾಕು, ನಿಮಗೆ ಅರ್ಥ ಆಗುತ್ತೆ. ರೈತ ಬಾಂಧವರೇ, ಇದಿಷ್ಟು ಬರಪರಿಹಾರಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊಳ್ಳುವಂಥ ಒಂದು ವಿಧಾನವನ್ನ ಬಹಳ ಸುಲಭವಾಗಿ ತಿಳಿಸಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ.